ಹಿಡಿದು ತೋರಿಸು. Ringa ringa idiots, pocket full of idiots. ನಾನಿರುವಾಗ ನನ್ನ ಗೆಳೆಯರನ್ನ ಯಾರು ಮುಟ್ಟೋದಕ್ಕಾಗೋಲ್ಲ. ಹಿಡಿದ. ಶಟ ಟಚ್ ಮಾಡದೇ ಇದ್ರೆ ಹಿಡ್ಕೊಳ್ಳೋದು ಹೇಗೆ? ಟಚ್ ಅಂತೂ ಮಾಡ್ಲೇಬೇಕಲ್ಲ. Yeah, that's a good point. ಗಾಡ್ಸ್. ಹೆದರ್ಬೇಡಿ, ಬಿಗ್ ಮ್ಯಾನ್ ನಿಮ್ಗೆ ಏನು ಆಗೋದಕ್ಕೆ ಬಿಡಲ್ಲ. ಐಡಿಯಾ. ಟಿಕ್ಕು 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 ಟಿಕ್ಕು. ವ್ಯತ್ಯಾಸ ಆಗತ್ತೆ. ಬೇಡ ಬೇಡ, ಕಚ್ಚಿಕೊಳ್ಳಿ ಕೊಡಬೇಡಿ. ಇವನಿಗೆ ಕಚ್ಚಿಗುಳಿ ಮಾಡು. ಬರೀ ಚಟ್ನಿ ಅದ. ಅರೆ ಆನೆ, ಬನ್ನಿ ಮೇಲಿಂದ ಎದ್ದೇಳು. ಇವತ್ತು ಪಿಗೇರಿಯ ತುಂಬಾ ಖುಷಿ ಆಗ್ತಾನೆ. ಕರ್ಕೊಂಡೋಗಿ ಅವರನ್ನ. ಪಿಗೋಲನ ಮಗನ್ನ ಏನ್ ಮಾಡೋದು? ಅವನ್ನ ಇಲ್ಲೇ ಬಿಟ್ಬಿಡಿ. ಅಯ್ಯೋ, ಅರೆ ಗಂಡುಗೋಲ ಬಂದ. ನಡೀರಿ ನಡೀರಿ, ಬೇಗ ಹೋಗಿ. ಕುಶಲತೆಯೇ ವೆಲ್ಕಮ್. ಏನ್ ತಿಳ್ಕೊಂಡಿದ್ರಿ? ನಮ್ಮ ಗ್ರಹದಲ್ಲೇ ನಮ್ಮಿಂದ ತಪ್ಸ್ಕೊಳಕ್ ಆಗೋದಿಲ್ಲ. ಈ ಗ್ರಹ ನನ್ನ ತಾಯಿ. ನೀವು ನಿಮ್ಮ ಗ್ರಹಕ್ಕೆ ಬಂದ ಅತಿಥಿಗಳ ಜೊತೆ ಹೀಗೆ ಬಿಹೇವ್ ಮಾಡ್ತೀರಾ? ಅತಿಥಿ ಏಲಿಯನ್ಸ್ ಅತಿಥಿಗಳಾಗಲ್ಲ. ಅವರು ಕೇವಲ ರಿಸರ್ಚ್ ಗೆ ಕೆಲ್ಸಕ್ಕೆ ಬರ್ತಾರೆ. ಆದ್ರೆ ನೀನು ನಮ್ಮ ಮೆದುಳಿನ ಮೇಲೆ ರಿಸರ್ಚ್ ಯಾಕೆ ಮಾಡೋದಕ್ಕೆ ಬಯಸ್ತಿ? ಯಾಕಂದ್ರೆ ಪೃಥ್ವಿವಾಸಿಗಳ ಬುದ್ಧಿ ತುಂಬಾ ಚುರುಕಾಗಿರುತ್ತೆ. ಬುದ್ಧಿ ನಮ್ದು ಕೂಡ ತುಂಬಾ ಚುರುಕಿದೆ, ಆದ್ರೆ ನಿಮ್ಮಷ್ಟು ಚತುರತೆ ಇಲ್ಲ. ಗೆಂಡ ಬಾಲ್ನ ಜೊತೆ ಹೋರಾಡ್ಲಿಕ್ಕೆ ನಮ್ಗೆ ಚತುರತೆ ಅಂದ್ರೆ ಏನಾದ್ರೂ ವ್ಯವಸ್ಥೆ ಮಾಡಿ ಹೋರಾಡೋ ಅವಶ್ಯಕತೆ ಇದೆ. ಜಗಳ ಮಾಡ್ಲಿಕ್ಕೆ ಬುದ್ಧಿ ಅವಶ್ಯಕತೆ ಇರೋದಿಲ್ಲ, ತಾಕತ್ತು ಬೇಕಾಗಿರೋದು. ಗೆಂಡಗೋಲ್ನ ಜೊತೆ ಬಲದಿಂದ ಹೋರಾಡಕ್ಕಾಗಲ್ಲ. ಸರ್, ಈ ಗೆಂಡುಕೋಲು ಯಾರು? ಗೆಂಡಲೆಂಟ್ ನ ರಾಜ. ಅವನು ತುಂಬಾ ದೈತ್ಯ ಮತ್ತು ಅಪಾಯಕಾರಿ. ಈ ಗ್ರಹ ನನ್ನ ತಾಯಿ. ಮತ್ತೆ ಅವನು ನಮ್ಮ ಗ್ರಹದ ಮೇಲಿನ ಜನರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಗಂಡಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಬಿಡೋದೇ ಇಲ್ಲ. ಯಾರು ಬಿಡ್ತಾರೆ ನಿಮ್ಮ ಜನಗಳನ್ನ? ಅವರು ವಾಪಸ್ ಹೇಗೆ ಬರ್ತಾರೆ? ಗೆಂಡಗೋಲ್, 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 ಗೆಂಡಗೋಲ್
ಬರೋದಿಲ್ಲ. ಗೆಂಡಗೋಲ ಅವರನ್ನ ಗುಲಾಮರನ್ನಾಗಿ ಮಾಡ್ತಾನೆ. ಅವನು ಎಲ್ರನ್ನ ಬಿಡೋದು ಅದು ಸಾಧ್ಯವಿಲ್ಲ. ಮತ್ತೆ ಅವನು ನಮ್ಮ ಗ್ರಹದ ಜನಗಳಿಗೆಲ್ಲ ಗುಲಾಮರನ್ನಾಗಿ ಮಾಡಕ್ಕೆ ನಾನ್ ಬಿಡೋಲ್ಲ. ಈ ಗ್ರಹ ನನ್ನ ತಾಯಿ. ಅವರ ಅಪ್ಪ ಯಾರು? ಓಹೋ, ನಾನು ಇದನ್ನೇ ಯೋಚಿಸ್ತೀನಿ. ಯಾರು ನಿಮ್ಮ ಅಪ್ಪ? ನೋಡಿ, ನಾವು ಅವ್ರನ್ನ ಫೈಟ್ ಮಾಡಿ ಹಿಡಿಯೋಣ. ನೀನ್ ಹಿಡಿತ್ಯಾ? ಏನ್ ಹಂದಿ ಮತ್ತು ಹಂದಿನ ಮಕ್ಕಳ? ಯಾವ ಕೆಲಸ ಪೀಡಿಯಟ್ ಅಂತ ಶಕ್ತಿಶಾಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದನ್ನ ನೀನ್ ಮಾಡ್ತೀಯಾ? ಇವನು ಇಡಿಯಟ್ ಅಲ್ವಾ? ಇಡಿಯಟ್ ಅಲ್ಲ ಪೀಡಿಯಟ್. ಹಾ, ಅದೇನೇ ಇದ್ರು, ಆದ್ರೆ ನಿನ್ಗೆ ಮೆದುಳಿಲ್ಲ. ನಮ್ಮ ಬಳಿ ಮೆದುಳು ಇದೆಯಲ್ಲ. ಎನಿ ಡೌಟ್? ಸರ್, ಇವರಿಗೊಂದು ಅವಕಾಶ ಕೊಟ್ಟಿ ನೋಡೋಣ. ನಾವು ನೋಡಿದ್ವಿ, ಗೆಂಡಗಲ್ ನಮ್ಮ ಗ್ರಹದ ಮೇಲೆ ಇದ್ದಾನೆ. ನನ್ನ ಗ್ರಹದ ಮೇಲೆ ಯಾರ್ಯಾರಿದ್ದಾರೆ, ಯಾರ್ಯಾರಿಲ್ಲ ನನಗೆಲ್ಲವೂ ಗೊತ್ತು. ಈ ಗ್ರಹ ನನ್ನ ತಾಯಿ. ಗೆಂಡಬಾಲ್ ಇಲ್ಲಿದ್ದಾನೆ. ಅದಕ್ಕೆ ಲ್ಯಾಬೊರೇಟರಿಯ ಎಲ್ಲ ಸೆಕ್ಯೂರಿಟಿ ಸಿಸ್ಟಮ್ ನ ಆನ್ ಮಾಡಿದ್ದೇನೆ. ಓಕೆ, ಮತ್ತೆ ಇವ್ರನ್ನೇನ್ ಮಾಡೋದು? ಇವ್ರನ್ನ ರೂಮ್ಗೆ ಕರ್ಕೊಂಡು ಹೋಗಿ ಬಂದ್ ಮಾಡ್ಬಿಡು. ರೂಮಿಗೆ ಕರ್ಕೊಂಡು ಹೋಗಿ ಯಾವ್ದ್ರಲ್ಲಿ ಬಂದ್ ಮಾಡ್ಲಿ? ಬಾಕ್ಸ್ ಅಲ್ಲ, ಅಲ್ಮಾರಿ ಅಲ್ಲ. ಪ್ಲೀಸ್ ಕನ್ಫರ್ಮ್ ಮಾಡಿಯಲ್ಲ. ಇಡಿಯಟ್, ಯಾಕೆ ತೊಂದರೆ ಮಾಡ್ತಾ ಇದೀಯಾ ಪೀಡಿಯಟ್ಗೆ? ಬಾಕ್ಸ್ ಅಲ್ಲಿ ನಾವೆಲ್ಲ ಹಿಡಿತೇವಾ? ಬೀರುವಿನಲ್ಲೇ ಬಂದ್ ಮಾಡ್ಬೇಕಾದೀತು. ಹೇ, ರೂಮ್ ನಲ್ಲೇ ಬಂದ್ ಮಾಡು. ನಾಳೆ ಬೆಳಿಗ್ಗೆ ಇವ್ರ ಮೇಲೆ ರಿಸರ್ಚ್ ಮಾಡೋಣ. ರಿಸರ್ಚ್ ನಿಂದ ಬಚಾವಾಗೋಕೆ ಇಲ್ಲಿಂದ ಹೋಗೋಕೆ ಏನಾದ್ರೂ ಉಪಾಯ ಯೋಚನೆ ಮಾಡ್ಲೇಬೇಕು. ಅರೆ ನನ್ನ ಮಗನೇ. ಮಗ ಮಗ ಇದೇನಾಯ್ತು ಮಗನೇ? ಬಿಗೇರಿಯದಿಂದ ಬೇರೇನ್ ಬಯಸಿದ್ರಿ ನೀವು? ಹಾಗೆ ಯಾಕೆ ಮಾಡಿದ್ರಿ ಡ್ಯಾಡ್? ಅವರಿಗೆ ಮೋಸ ಯಾಕೆ ಮಾಡಿದ್ರಿ? ನೋಡು ಮಗನೇ, ಪ್ರಪಂಚದಲ್ಲಿ ಜನರಿಗೆ ಮೋಸ ಯಾವಾಗಾದ್ರೂ ಆಗ್ಬಿಡುತ್ತೆ. ಮಾತಲ್ಲೇ ಎಲೆಕ್ಟ್ರಿಸಿಟಿ ಬಿಲ್ಲು ಕಳೆದೋಗುತ್ತೆ. ಇದಕ್ಕೂ ನನ್ನ ಪ್ರಶ್ನೆಗೂ ಏನ್ ಕನೆಕ್ಷನ್ ಡ್ಯಾಡ್? ಎಲ್ಲ ಮಾತಿನಲ್ಲೂ ಕನೆಕ್ಷನ್ ಹುಡುಕಬೇಡ ಮಗ. ಮಾತಿನ ಅರ್ಥವನ್ನ ನೋಡು. ಎಂತ ಅಲಂಕಾರ ಇದೆ. ಹಾಗೆ ಬಿಡುತ್ತೆ, ಕಳೆದು ಬಿಡುತ್ತೆ. ಆ ಎಲ್ಲ ಏಲಿಯನ್ಸ್ ನ ಜೊತೆಗೂ ಮೋಸ ಆಗಿದೆ. ಅವರು ಗೆಳೆಯರು ಡ್ಯಾಡ್, ದೋಸ್ತ್ ಅಲ್ಲ ಮಗನೇ, ಅವರು ಏಲಿಯನ್ಸ್. ಅಣ್ಣ ಕೂಡ ಪೃಥ್ವಿಯಲ್ಲಿದ್ದಾನೆ. ಯೋಚನೆ ಮಾಡಿ, ಅವನ ಜೊತೆಗೂ ಹಾಗೆ ಮಾಡಿದ್ರೆ ಯಾರಾದ್ರೂ? ಯೋಚನೆ ಮಾಡಿ ಡ್ಯಾಡ್, ಯೋಚನೆ ಮಾಡಿ. ಅವನ ಮೆದುಳನ್ನ ತೆಗೆದುಬಿಟ್ಟು ಪೃಥ್ವಿಯಲ್ಲಿ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಪೃಥ್ವಿಯಲ್ಲಿ ಇವರಿಗೂ ಫ್ಯಾಮಿಲಿ ಇರಬಹುದು. ನಾವು ಅಣ್ಣನಿಗಾಗಿ ಕಾಯ್ತಾ ಇರೋ ಹಾಗೆ ಅಲ್ಲಿ ಕೂಡ ಇವರಿಗಾಗಿ ಯಾರೋ ಕಾಯ್ತಾ ಇರಬಹುದು ಡ್ಯಾಡ್. ಯೋಚನೆ ಮಾಡಿ. ಐ ಆಮ್ ಸಾರಿ ಮಗನೇ, ನಾನು ಆಮಿಷಕ್ಕೊಳಗಾದೆ. ನನ್ನನ್ನು ಕ್ಷಮಿಸ್ಬಿಡು. ನಾನು ವಾದ ಮಾಡ್ತೀನಿ. ನಾನು ನಿನಗೆ ಸಹಾಯ ಮಾಡ್ತೀನಿ ಅವ್ರನ್ನ ಉಳ್ಸೋಕೆ. ರಿಯಲಿ ಡ್ಯಾಡ್? ರೆಸ್ಕ್ಯೂ ಟೀಮ್ ಕಳ್ಸೋಕೆ ಎಷ್ಟು ಸಮಯ ಹಿಡಿಯುತ್ತೆ? 18ರಿಂದ 20 ಗಂಟೆ. ನನ್ನ ಮಕ್ಕಳು ಯಾರಿಗೊತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ? ಅವರು ನಮ್ಮ ದೇಶದವರು, ಧೈರ್ಯವಂತರು, ಸತ್ಯವಂತರು. ಚಿಕ್ಕಪ್ಪ, ಇದಂತ ಯೋಚನೆ ಮಾಡಿ ಅವರು ಉಳಿದಿದ್ದಾರ? ಅಲ್ರಯ್ಯ, ನೀವು ಬೇಗ ಮಕ್ಕಳನ್ನು ಪಾರು ಮಾಡುವ ವ್ಯವಸ್ಥೆ ಮಾಡ್ಕೊಳ್ಳಿ. ತುಂಬಾ ಕಷ್ಟ ಬಂದಾಗ ಯಾರು ಕೂಡ ಸಹಾಯ ಮಾಡೋರು ಸಿಗೋದಿಲ್ಲ. ನಾನ್ ಮಾಡ್ತೀನಿ ಸಹಾಯ ಅವರಿಗೆ. ಬಿಗ್ ಮ್ಯಾನ್. ಗಾಬರಿಯಿಂದ ನಾನು ಹೋಗಿದ್ದೆ ಅಲ್ಲಿಗೆ. ನಾನು ಅವರನ್ನ ಉಳ್ಸೋಕೆ ನಿನಗೆ ಸಹಾಯ ಮಾಡ್ತೀನಿ ಮಗನೇ. ಹಾಗಾದ್ರೆ ಬೇಗ ಮಾಡಿ, ಬೆಳಗಾಗ್ತಾ ಇದೆ. ನಾವು ರಿಸರ್ಚ್ ಶುರುವಾಗೋದಕ್ಕೆ ಮೊದಲೇ ತಲುಪಬೇಕು. ರಾಕ್ ಆನ್ ಡ್ಯಾಡ್. ಹಾ ಮಗನೇ, ರಾಕ್ ಆನ್. ನಮ್ಮ ಮೆದುಳನ್ನ ತೆಗೆದು ಬಿಟ್ರೆ ನಾವೇನ್ ಮಾಡೋದು? ಹೆದರ್ಬೇಕಾದ ಅಗತ್ಯ ಇಲ್ಲ. ಬುದ್ಧಿ ಇಲ್ಲ ಅಂದ್ರೂ ಏನು ತೊಂದರೆ ಆಗೋದಿಲ್ಲ. ಈಸ್ ರೈಟ್ ಸರ್. ಐ ಆಮ್ ಆಲ್ವೇಸ್ ರೈಟ್. ಈ ಬೆಕ್ಕು ತುಂಬಾ ಪಾಸಿಟಿವ್ ಇದ್ದಾನೆ. ಮೊದಲು ಇವನ ಮೇಲೆ ರಿಸರ್ಚ್ ಮಾಡೋಣ. ಸ್ಕ್ಯಾನಿಂಗ್ ಶುರು ಮಾಡು. ಕಂಡು ಹಿಡಿ ಇವನಲ್ಲಿ ಎಷ್ಟು ಬುದ್ಧಿ ಇದೆ ಅಂತ. ಬೇಡ, ಪ್ಲೀಸ್ ಹಾಗೆ ಮಾಡಬೇಡಿ.